ನಿನ್ನೆ KPSC ಸೆಕ್ರೆಟರಿ ಮೇಡಮ್ಗೆ ಭೇಟಿ ಮಾಡಿದ್ವಿ. ಏನಂತಂದ್ರೆ ಈ ಒಂದು ಪೆಂಡಿಂಗ್ ರಿಸಲ್ಟ್ಸು ಮತ್ತೆ KS ಆಗಿರೋಂಥ ಒಂದು ಅನ್ಯಾಯದ ಬಗ್ಗೆ ಮತ್ತೆ PDOದು ಅಷ್ಟೇ ಎಲ್ಲದ್ರ ಬಗ್ಗೆ ಹೋಗಿ ಚರ್ಚೆ ಮಾಡೋಣ ಅಂತೇಳಿ. ಅದರಲ್ಲಿ ಒನ್ ಬೈ ಒನ್ ಏನಪ್ಪಾ ಅಂತಂದ್ರೆ AC ಸೈಡ್ ರಿಸಲ್ಟ್ಸ್ ಬಿಟ್ಟಿಲ್ಲ, ಇನ್ನು 6 ತಿಂಗಳಾದ್ರೂ ರಿಸಲ್ಟ್ಸ್ ಬಿಡಲ್ಲ ಅಂತ ಕೇಳ್ತಿದ್ರು. ತುಂಬಾ ಸ್ಟೂಡೆಂಟ್ಸ್ ರಿಸಲ್ಟ್ಸ್ ಬಿಡಿಸಿ ಅಂತ ಹೇಳಿ ಫೋನ್ ಮಾಡಿ ಕೇಳಿದಾಗ ನಾವು KPSC ನಿನ್ನೆ ಭೇಟಿ ಮಾಡಿದಾಗ ಅವ್ರು ಇನ್ನೂ ಎವ್ಯಾಲ್ಯೂಷನ್ನೇ ಮಾಡಿಲ್ಲ, ಸ್ಕ್ಯಾನಿಂಗೇ ಮಾಡಿಲ್ಲ. ಹಿಂಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಕೇಳಿದ್ವಿ. ಮತ್ತೆ WRD ಜೈದು ರಿಸಲ್ಟ್ಸ್ ಬಿಡಿ ಅಂತ ಕೇಳಿದಾಗ ನಿನ್ನೆ ಆಲ್ಮೋಸ್ಟ್ ಫೈನಲ್ ಲಿಸ್ಟಿಗೆ 1:1 ಲಿಸ್ಟಿಗೆ ಸೈನ್ ಆಗಿದೆ, ಇನ್ನೇನು ರಿಸಲ್ಟ್ಸ್ ಬಿಡಬೇಕು. ಇದ್ರ ಬಗ್ಗೆ ಎಲ್ಲ ಹಂಗೆ ಚರ್ಚೆ ಮಾಡಿದಾಗ ನಾವು ಹಿಂದೆ PDOದು ಅಷ್ಟೇ ಸಾಕಷ್ಟು ಏನು ಅಕ್ರಮ ಆಗಿದೆ. ಪ್ರತಿಯೊಂದು OMR ಶೀಟ್ಸ್ ಇರ್ಬೋದು, ಇದು ಕ್ಲಾಸ್ ರೂಮ್ಸಲ್ಲಿ ಇರ್ಬೋದು, ಎಲ್ಲ ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಕಡೆ ಕರಪ್ಷನ್ ಆಗಿದೆ. ಅದ್ರ ಬಗ್ಗೆ ನಾವು ಈವನ್ ಇನ್ಕ್ಲೂಡಿಂಗ್ ಪ್ರಿಯಾಂಕರ್ಗೆ ಸರ್ ಮಿನಿಸ್ಟರ್ ಸರ್ ಅವ್ರ ಕಡೆನೂ ಹೋಗಿ ಮನವಿ ಮಾಡಿದಾಗ ಅವರು ಕೂಡ KPSC ಡೈರೆಕ್ಷನ್ ಮಾಡಿದ್ರು. ಈಗ KPSCಯಲ್ಲಿ ಅವರೇ ಕಮಿಟಿ ಮಾಡಿಕೊಂಡು ಈ ಒಂದು ತನಿಖೆ ಮಾಡ್ತೀನಿ, ಕ್ರಾಸ್ ಚೆಕ್ ಮಾಡ್ತೀನಿ ಅಂತಂದ್ರೆ ನಮ್ಮ ಮೇಲೆ ಅವ್ರ ಮೇಲೆ KPSC ಮೇಲೆ ಸಂಪೂರ್ಣವಾಗಿ ಯಾವುದೇ ರೀತಿ ನಮಗೆ ನಂಬಿಕೆ ಇಲ್ಲ. ಅವರೇ ಕಮಿಟಿ ಮಾಡ್ಕೊಂಡು ಈಗ KPSC ಅವರೇ ಕಳ್ತನ ಮಾಡಿ KPSC ಅವರೇ ತನಿಖೆ ಮಾಡ್ಕೊಂಡು ರಿಪೋರ್ಟ್ ಕೊಡ್ತೀನಿ ಅಂತಂದ್ರೆ ನಂಬೋದಕ್ಕೆ ರೆಡಿನೇ ಇಲ್ಲ. ಇದನ್ನ ಒಂದು CBI ತನಿಖೆನೇ ಮಾಡಬೇಕು. ಇನ್ನು ಬೇರೆ ಯಾವ ತನಿಖೆ ಮಾಡಿದ್ರು ಯಾವ ವಿದ್ಯಾರ್ಥಿಗಳಿಗಿರ್ಬೋದು, ನಮ್ಗೂಡ ಇರ್ಬೋದು, ಯಾರಿಗೂ ನಂಬಿಕೆ ಇಲ್ಲ. KPSCಯಲ್ಲಿ PDO ಇರ್ಬೋದು, ಮತ್ತೆ ಗ್ರೂಪ್ B ADLR ಆ ಎಕ್ಸಾಮ್ಸು ಅಷ್ಟೇ ಒಂದು ಎಕ್ಸಾಮ್ಸ್ ಸ್ಕ್ಯಾಮ್ ಆಗಿದೆ. ಅದನ್ನು ಕೂಡ ಇವಾಗ ನಾವು ನಿನ್ನೆ ಮನವಿ ಮಾಡ್ಕೊಂಡಿದ್ವಿ. ಬರೀ ಕಮಿಟಿ ರಚನೆ ಮಾಡ್ಕೊಂಡು OMR ಶೀಟ್ಸ್ ಚೆಕ್ ಮಾಡ್ಕೊಂಡ್ರೆ ಆಗಲ್ಲ. ಅದನ್ನ FSLಗಾದ್ರೂ ಕೊಡಬೇಕು, ಇಲ್ಲ CBIಗಾದ್ರೂ ಕೊಡಬೇಕು. ಅದ್ರ ಜೊತೆಲಿ BBMP ಇದು ಅಷ್ಟೇ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಟಾಪ್ ರ್ಯಾಂಕ್ಸ್ ಎಲ್ಲ KEದಲ್ಲಿ 25-30 ಮಾರ್ಕ್ಸ್ ತಗೊಂಡಿಲ್ಲ. ಇದನ್ನು ಅಷ್ಟೇ ನಾವು ಇದು CBIಗೆ ಕೊಡಬೇಕು. ಮತ್ತೆ ಅವರೇ ಕಮಿಟಿ ಮಾಡಿಕೊಂಡು ನೀವು ಒಂದು ರಿಪೋರ್ಟ್ ತೆಗೆದ್ಬಿಟ್ಟು ಕೊಟ್ರೆ ಯಾರು ಅದರಲ್ಲಿ ಕಳ್ತನ ಮಾಡಿರೋರು ಯಾರು ಕಳ್ಳ ಅಂತ ಒಪ್ಕೊಳೋದೇ ಇಲ್ಲ. ಮತ್ತೆ ನೀವೇ ರಿಪೋರ್ಟ್ ಕೊಟ್ಟರು ಕೂಡ KPSC ಮೇಲೆ ಭರವಸೆನೇ ಇಲ್ಲ. ಮತ್ತೆ ಇನ್ನೊಂದು CTA ಎಕ್ಸಾಮ್ಸ್ ಮೇಲೂ ಅಷ್ಟೇ, ಈಗ ಆಗಿರೋ ಎಕ್ಸಾಮ್ಸ್ ಕೂಡ ನಾವು ಒಂದು CBI ತನಿಖೆ ಕೊಡಬೇಕು. ಯಾಕೆಂದ್ರೆ ಆಲ್ರೆಡಿ ರಿಪೋರ್ಟಿಂಗ್ ಆಗಿದ್ದಾರೆ ಎಲ್ಲರೂ ಇವತ್ತು ವಿಚಾರವಾಗಿ. ಮತ್ತೆ AE ಇರ್ಬೋದು, JE ಇರ್ಬೋದು, ಎಲ್ಲ ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗಿದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ KS ಅಲ್ಲಿ ಆಗಿರೋಷ್ಟು ಸ್ಕ್ಯಾಮು ಬೇರೆ ಯಾವ ಎಕ್ಸಾಮ್ಸಲ್ಲೂ ಆಗಿಲ್ಲ. ಪ್ರತಿಯೊಂದು ಹಂತದಲ್ಲೂ ಈಗ ಕ್ವಶನ್ ಪೇಪರ್ ಎಲ್ಲಿ ಪ್ರಿಂಟ್ ಮಾಡಿದ್ದಾರೆ, ಎಲ್ಲಿಂದ ಎಷ್ಟು ಬಂತು, ಯಾವ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಮತ್ತೆ ಕ್ವಶನ್ ಪೇಪರ್ ಎಕ್ಸಾಮ್ಸ್ ಬರ್ದಾದ್ಮೇಲೆ ಕ್ವಶನ್ ಪೇಪರ್ ಬಂಡಲ್ ತಗೊಂಡಾಗಿ ಯಾವ ಹೋಟೆಲಲ್ಲಿ ಎಕ್ಸಾಮ್ ಬರ್ದಿದ್ದಾರೆ, ಯಾರು ಮನೇಲಿ ಎಕ್ಸಾಮ್ ಬರ್ದಿದ್ದಾರೆ, ಇದು ಇಲ್ಲಿವರೆಗೂ ಗೊತ್ತಿಲ್ಲ. ನಾವು ಇಷ್ಟೆಲ್ಲ ಕೇಳಿದಾಗ ಆಕ್ಚುಲಿ KPSC ಸೆಕ್ರೆಟರಿ ಮೇಡಮು ಸ್ಟೂಡೆಂಟ್ ಫ್ರೆಂಡ್ಲಿ ಇದ್ದಾರೆ. ಮತ್ತೆ ನಾವೇನು ಕೇಳಿದ್ವಿ ಅದ್ರ ಬಗ್ಗೆ ಅಷ್ಟೇ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ ನೀವು ಯಾವ ಎನ್ಕ್ವೈರಿ ಮಾಡಿದ್ರು ಅವ್ರು ರೆಡಿ ಇದ್ದಾರೆ. ಆದರೆ KPSC ಸೆಕ್ರೆಟರಿ ಮೇಡಮ್ ರೆಡಿ ಇದ್ದಾರೆ. CBI ತನಿಖೆ ಮಾಡಿ, CID ತನಿಖೆ ಮಾಡಿ, ಏನ್ ಬೇಕಾದ್ರೂ ಮಾಡಿ. ಅವ್ರ ಹಂತದಲ್ಲಿ ಇಲ್ಲ. ಈಗ ಒಂದು ಕಮಿಷನ್ ಅಂತ ಇದೆ KPSC ಕಮಿಷನ್, ಈಗ ಅವರು ಅಕ್ಸೆಪ್ಟ್ ಮಾಡಬೇಕು. ವಾಲಂಟ್ರಿ ಅವರೇ CBI ತನಿಖೆ ಮಾಡಲಿ. ಈಗ ಬರೀ KPSC ಸೆಕ್ರೆಟರಿ ಮೇಡಮ್ ಇವತ್ತು ಯಾವ್ದು ನಮ್ದು ಡೌಟ್ಸ್ ಇದೆ 4 ರೂಮಲ್ಲಿ, ಬರೀ 4 ರೂಮಲ್ಲಿ ವಿಡಿಯೋ ನೋಡೋದು, ಬರೀ ಒಂದು ಕ್ವಶನ್ ಪೇಪರ್ ಅಲ್ಲ, ಎಲ್ಲ ಕ್ವಶನ್ ಪೇಪರಲ್ಲೂ ವಿಡಿಯೋ ನೋಡ್ಕೊಂಡು ಇವತ್ತು ಬರೀ 5 ಜನ, ಯಾಕೆಂದ್ರೆ ನಿನ್ನೆ ಮೇಡಮ್ ಕೂಡ 5 ಜನ ವಿಡಿಯೋ ನೋಡಿ ಅಂತಾನೆ ಹೇಳಿದ್ರು. ಬಟ್ ಅದರಲ್ಲಿ ಸ್ಟೂಡೆಂಟ್ಸ್ ಹತ್ರ ಚರ್ಚೆ ಮಾಡಿದಾಗ ಸ್ಟೂಡೆಂಟ್ಸ್ ಯಾರು ರೆಡಿ ಇಲ್ಲ ಅಂತಂದಾಗ ಇವನ್ ನಮಗೂ ಅಷ್ಟೇ ಒಂದು ಡೌಟ್ಸ್ ಬರುತ್ತೆ. ಈಗ ಒಂದು ವಿಡಿಯೋ ನೋಡ್ಕೊಂಬಂದಾದ್ಮೇಲೆ ಅದ್ರ ನೆಕ್ಸ್ಟ್ ಏನು ಮೈನ್ಸ್ ಕ್ವಶನ್ ಪೇಪರ್ ಇರ್ಬೋದು, ಅದು ಆಕ್ಟಿಂಗ್ ಮಾಡ್ಬೋದು ವಿಡಿಯೋ ಮುಂದೆ ಕೂತ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ CCTV ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಯಾರು ಕಳ್ತನ ಮಾಡ್ತಾರೆ? CCTV ಕ್ಯಾಮ್ರಾ ಮುಂದೆ ಯಾರು ಕಳ್ತನ ಮಾಡಲ್ಲ. ಹಂಗಾಗಿ ಕ್ವಶನ್ ಪೇಪರ್ ಬಂಡಲ್ ತಗೊಂಡೋಗಿ ಮನೆಗೆ ಬರ್ಸಿರ್ಬೋದು. ಬರೀ CCTV ಕ್ಯಾಮ್ರಾದಲ್ಲಿ ಬರೀ ಒಬ್ಬರು ಇಬ್ಬರಲ್ಲ, ಎಷ್ಟೊಂದು ಜನ ಈ ಥರ ಸ್ಕ್ಯಾಮ್ ಆಗಿದೆ. ಪ್ರಿಲಿಮ್ಸ್ ಅಲ್ಲಿ ಆಗಿದೆ. ಮತ್ತು ಕನ್ನಡ ಮೀಡಿಯಂ ಟ್ರಾನ್ಸ್ಲೇಷನ್ ಕೂಡ ಎರರ್ ಆಗಿ ನಾವು ಕೂಡ ಕೇಸ್ ಹಾಕಿ ಎಷ್ಟೊಂದು ಜನಕ್ಕೆ ಸುಮಾರು 1,500 ಜನದ್ದು ಕೋರ್ಟ್ ಫೀಸ್ ನಾವು ಪೇ ಮಾಡಿದ್ದೀವಿ. ಸುಮಾರು 3 ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಪೇ ಮಾಡಿದ್ದೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀವಿ ಕೇಸ್ ಹೋರಾಟಕ್ಕೆ ಅಂತೇಳಿ. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ದೀವಿ. ಇಷ್ಟೆಲ್ಲ ಆದರೂ ಸರ್ಕಾರ ಆಗಿರ್ಬೋದು, KPSC ಆಗಿರ್ಬೋದು, ಇಲ್ಲಿವರೆಗೂ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟೇ ಇಲ್ಲ. ಇವಾಗಲೂ ಅಷ್ಟೇ ನಾವು KPSC ಮಾಡೋಂಥ ತನಿಖೆ ಆಗಿರ್ಬೋದು, ಕಮಿಟಿ ರಚನೆ ಆಗಿರ್ಬೋದು, ಯಾವುದಕ್ಕೂ ನಮಗೆ ಒಪ್ಪಿಗೆ ಇಲ್ಲ. ಮತ್ತು ಸಮಗ್ರವಾಗಿ ತನಿಖೆ ಆಗಬೇಕು. KPSCಯಲ್ಲಿ ಆಗಿರೋಂಥ ಅನ್ಯಾಯನ ಸಮಗ್ರವಾಗಿ ತನಿಖೆ ಆಗಬೇಕು. ಅದು CBI ತನಿಖೆ ಆಗಬೇಕು. ಮತ್ತು KPSC ಅವರು ಅಷ್ಟು ಪ್ರಾಮಾಣಿಕವಾಗಿ ಮತ್ತು ಇಷ್ಟೆಲ್ಲ ನಡೆಸ್ತೀನಿ ಅಂತ ಅನ್ನೋದಾದರೆ KEದಲ್ಲಿ ಯಾವ ರೀತಿ ನಾವು ಹೇಳಿದ್ಮೇಲೆ OMR ಶೀಟ್ಸ್ ಅಪ್ಲೋಡ್ ಮಾಡಿರೋಂಥದ್ದಿರ್ಬೋದು, ಏನು OMR ಶೀಟ್ಸು ಒಂದು ಹಂತದಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಈಗ ಪ್ರಿಲಿಮ್ಸ್ ಅಲ್ಲಿ ಅಷ್ಟೇ ಅಲ್ಲ, ಮೇನ್ಸ್ ಕೂಡ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಇಂಡಿವಿಜುವಲ್ ಪ್ರತಿಯೊಬ್ಬರದ್ದು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಲಿ ಮೇನ್ಸು ಅಷ್ಟೇ ಇಂಡಿವಿಜುವಲ್. UPSC ಥರನೇ ಈಗ ಯಾರು ಒಬ್ಬರು ಮೇನ್ಸ್ ಕ್ವಶನ್ ಪೇಪರ್ ಇನ್ನೊಬ್ರು ನೋಡಬಾರ್ದು ಅಂದರೆ ಆನ್ಸರ್ ಶೀಟ್ಸು ಅವ್ರದ್ದಷ್ಟೇ ಅಪ್ಲೋಡ್ ಮಾಡಿ. ಅವರಿಗೆ OMR ಅಂದರೆ ರಿಜಿಸ್ಟರ್ ನಂಬರ್ ಇರುತ್ತೆ, ಒಂದು ಪಾಸ್ವರ್ಡ್ ಇರುತ್ತೆ, ಡೇಟ್ ಆಫ್ ಬರ್ತು. ಈಗ ಸಪೋಸ್ ಯಾರ್ದಾದ್ರೂ ಒಬ್ಬ ಕ್ಯಾಂಡಿಡೇಟ್ಸ್ ನಾವು ನೀನಿಲ್ಲ ಕರಪ್ಷನ್ ಮಾಡಿದ್ಯಾ, ನೀನಿಲ್ಲ
ನೀನು ಸ್ಕ್ಯಾಮ್ ಥ್ರೂ ಸೆಲೆಕ್ಟ್ ಆಗಿದೆ ಅಂತ ನಾವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವನೇ ನಮಗೆ ಇಲ್ಲ ನಾನು ನೋಡ್ಕೋಬೇಕಾದ್ರೆ ನಂದು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದು ಪಾಸ್ ಆಗ್ತೀನಿ ಅಂತ ಓಪನ್ ಆಗಿ ಹೇಳ್ತಾನೆ ಅವನು. ಈಗ ಎಲ್ಲರೂ ಅವರೇ ಸ್ಟೂಡೆಂಟ್ಸೇ ರೆಡಿ ಇರಬೇಕಾದ್ರೆ ನೀವು KPSC ಅವ್ರು ಏನಕ್ಕೆ ರೆಡಿ ಇಲ್ಲ? ಪ್ರತಿಯೊಂದು ಸ್ಟೂಡೆಂಟ್ಸು ಎಲ್ಲರೂ ರೆಡಿ ಇದ್ದಾರೆ. ಈಗ ಎಷ್ಟು ಜನ ಮೇನ್ಸ್ ಬರ್ದಿದ್ದಾರೆ ಅಷ್ಟು ಜನದ್ದು ಓಪನ್ ಆಗಿ ನೀವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ. ಮತ್ತು ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಇವತ್ತು ವಿಡಿಯೋ ನೋಡೋಕೆ ಬರಲ್ಲ ಅಂತ ಅಂದಮೇಲೆ ಇವನ್ KPSC ಸೆಕ್ರೆಟರಿ ಮೇಡಮ್ ಆಗಿರ್ಬೋದು, ಇದ್ರ ಬಗ್ಗೆ ಏನು ವಿಡಿಯೋಸ್ ಇದೆ ರೂಮ್ಸು ಅದನ್ನು ಕೂಡ ಕಮಿಷನಲ್ಲಿ ಚರ್ಚೆ ಮಾಡಿ ವಿಡಿಯೋ ಆನ್ಲೈನಲ್ಲೇ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ನೋಡ್ಕೊಳೋ ಥರ ಬರಲಿ. ಈಗ ಬರೀ 5-10 ಜನ ಬೇಡವೇ ಬೇಡ. ಹಂಗಾಗಿ ಎಲ್ಲರೂ ಓಪನ್ ಆಗಿ ಏನಿದೆ ಅದನ್ನು ಒಂದು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಬೇಕು. KPSCಯಲ್ಲಿ ನಡೆಯುವಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಇಷ್ಟೆಲ್ಲ ಹೋರಾಟನೇ ಆಗ್ತಿರ್ಲಿಲ್ಲ. ದಯವಿಟ್ಟು ನಾನು ಸರ್ಕಾರಕ್ಕೂ ಅಷ್ಟೇ ನಾನು ಮನವಿ ಮಾಡ್ಕೊತೀನಿ. ಈ ಕೂಡ ನಾವು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಹೇಳಿದ್ದೀವಿ, ಇದ್ರ ಬಗ್ಗೆ ಕಂಪ್ಲೀಟ್ ಅಂದರೆ KPSCಯಲ್ಲಿ ಆಗಿರೋಂಥದ್ದು CBI ತನಿಖೆನೇ ಆಗಬೇಕು. ಯಾವುದೇ ಕಾರಣಕ್ಕೂ KPSC ಹಗರಣನ ಮುಂದುವರಿಸಬಾರ್ದು. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗ್ತಿದೆ. ಇದು ಎಲ್ಲಿವರೆಗೂ CBI ತನಿಖೆ ಕೊಡಲ್ಲ ಮತ್ತು ಸಮಗ್ರವಾಗಿ CBI ತನಿಖೆ ಆಗಬೇಕು KPSCದು. ಮತ್ತು ನಾವು ಇಷ್ಟೆಲ್ಲ ಏನು ಕೇಸಸ್ ಹಾಕಿದ್ವಿ, ನಾವು ಹೈಕೋರ್ಟಲ್ಲಿ ಇರೋಂಥ ಕೇಸಸ್ಸು 30 ಕೇಸು ಡಿಸ್ಪೋಸ್ ಆಗಿದೆ. ಓಕೆನಾ? ಯಾಕೆಂದರೆ ಮೇನ್ಸಿಗೆ ಅಲೋ ಮಾಡಿರೋಂಥದ್ದು ಅಂದರೆ ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈಡ್ ಆಗ್ದಿರಾ ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಕೇಸ್ ಎಲ್ಲನೂ ಡಿಸ್ಪೋಸ್ ಆಗಿದೆ. ಮಿಕ್ಕಿದ್ದು ಸುಮಾರು ನಾವು 1,500 ಜನದ್ದು ಕ್ಯಾಟಲ್ಲಿ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ ಏನು ಕೇಸ್ ಹಾಕಿದ್ವಿ ಅದು ಇನ್ನೂ ಅಷ್ಟು ಪೆಂಡಿಂಗ್ ಇದೆ. ಯಾವುದೂ ನಾವು ವಿತ್ಡ್ರಾ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ, ಅದಂಗೆ ಕೇಸಸ್ ಇದೆ. ನಾವು ಇವಾಗ ಸಮಗ್ರವಾಗಿ KSL ನ್ಯಾಯ ಬೇಕು ಅಂತಂದರೆ ಕನಿಷ್ಠ ಅಂತಂದರೆ ಒಂದು 5-10 ಜನ ಸ್ಟೂಡೆಂಟ್ಸು, ಅದರಲ್ಲೂ ಸೀರಿಯಸ್ ಕ್ಯಾಂಡಿಡೇಟ್ಸು ಮತ್ತು ಪ್ರಾಮಾಣಿಕವಾಗಿರಬೇಕು. ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ. ಯಾಕೆಂದರೆ ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು 1-2 ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿದ್ರು ಕೂಡ ಅಂದರೆ ಈ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗಲೂ ಅಷ್ಟೇ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೆ ಒಂದು 5-10 ಜನ ದಯವಿಟ್ಟು ವ್ಯಾಲಂಟ್ರಿಯಾಗಿ ಇನಿಷಿಯೇಟಿವ್ ತೊಗೊಳ್ಳಿ. ಸುಪ್ರೀಂ ಕೋರ್ಟ್ಗೆ ಇಮಿಡಿಯೇಟ್ ಕೇಸ್ ಹಾಕೋಣ. ಯಾರಾದರೂ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರೋದು ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಮನವಿ ಮಾಡ್ಕೊತೀನಿ. ಎಲ್ಲರೂ ರೆಡಿ ಇರಿ. ಇವತ್ತು ನಾಳೆ ನಾವು CBI ತನಿಖೆ ಕೊಡೋಣ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್.